ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೆಂತ ಕಂಟೆಂಟ್ ಎಂತ ಅಂತ ಹುಡುಕುವಾಗ ಮನೆದೆಲ್ಲ ಮನೇಲಿ ಒಂದು ಆಲ್ಬಮ್ಸ್ ಇತ್ತು, ತುಂಬ ಇತ್ತು ಆಲ್ಬಮ್ಸ್. ಸೊ ಅದನ್ನು ತೋರಿಸುವ, ಇಂಟ್ರೊಡ್ಯೂಸ್ ಮಾಡುವ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಮ್ಮ ಮದುವೆ ಆದ ಆಲ್ಬಮ್ ಎಲ್ಲ ಉಂಟು. ಸೊ ಅದನ್ನು ನೋಡಿ ಅದಕ್ಕೆ ರಿಯಾಕ್ಟ್ ಮಾಡುವ ಅಂತ ಹೇಳಿ ಅದು ಬ್ಲಾಗ್ ಇವತ್ತಿದು. ಸೊ ಈಗ ಒಂದೊಂದು ಆಲ್ಬಮ್ಸ್ ತೋರಿಸ್ತಾ ಹೋಗ್ತೇನೆ. ಕೊನೆ ತನಕ ನೋಡಿ ವಿಡಿಯೋ ಪ್ಲೀಸ್. ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ಸ್ ಮಾಡಿ. ಫಸ್ಟಿಗೆ ಹೇಳ್ತಿದ್ದೆ ಆ್ಯಂಡ್ ವಾಯ್ಸ್ ಎಷ್ಟು ರೀಚ್ ಆಗ್ತದೆ ಗೊತ್ತಿಲ್ಲ, ತುಂಬ ಜೋರು ಮಾತಾಡಲಿಕ್ಕೆ ಟ್ರೈ ಮಾಡ್ತಿದ್ದೇನೆ. ಈಗ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಎಂಬುದು ಹೀಗೆ ಬಂದಿದೆ. ಬಿಕಾಸ್ ಇಲ್ಲದೆ ಈಗ ಇಲ್ಲಿ ಮಾತಾಡ್ತಿದ್ದದು ರೂಮಿಂದ ಹೊರಗೆ ಹೋಗ್ಬಾರ್ದು ಅಂತ ಒಂದು ಇರ್ತಿತ್ತು. ಈಗ ಕೇಳಿದ್ರು ಇಟ್ಸ್ ಫೈನ್ ಅಂತೇಳಿ ಮಾತಾಡ್ತಿದ್ದೇನೆ. ಸೊ ಲೆಟ್ ಸ್ಟಾರ್ಟ್ ದಿಸ್. ಸೊ ಈಗ ಫಸ್ಟ್ ಆಲ್ಬಮ್ ಇಂದ ಸ್ಟಾರ್ಟ್ ಮಾಡುವ. ಫಸ್ಟ್ ಆಲ್ಬಮ್ ಇಸ್ ನನ್ನ ಅಪ್ಪ ಅಮ್ಮನದು ಮದುವೆದು ಆಲ್ಬಮ್. ಆಗೆಲ್ಲ ಆಲ್ಬಮ್ ಹೇಗಿತ್ತು ಅಂದ್ರೆ ಫ್ರಂಟ್ ಪೇಜ್ ಎಲ್ಲ ಸೆಲೆಬ್ರಿಟೀಸ್ ಇದು ಇಮೇಜ್ ಎಂತಿತ್ತು ಅದನ್ನು ಹಾಕ್ತಿದ್ರು. ಅಂದ್ರೆ ಇದ್ರ ಒಳಗಿರುವ ಕಂಟೆಂಟ್ ಈಗದ ಆಲ್ಬಮ್ ಹೇಗೆ ಉಂಟು ಅಂದ್ರೆ ಇಫ್ ಇದು ಆಲ್ಬಮ್ ಅಪ್ಪ ಅಮ್ಮನ ಮದುವೆದಾಗಿರೋದ್ರಿಂದ ಇಲ್ಲಿ ಅದರದ್ದೇ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಇರ್ತಿತ್ತು. ಬಟ್ ಇದು ಫಸ್ಟ್ ಇದು ಆಲ್ಬಮ್ ನನ್ನ ಅಪ್ಪ ಅಮ್ಮ ಮದುವೆ ಆದದ್ದು 1995 ಅಲ್ಲಿ, ಆಗದು ಆಲ್ಬಮ್ ಇದು. ಸೊ ಅದರಲ್ಲಿ ಲೈಕ್ ಸಲ್ಮಾನ್ ಖಾನ್ ಆಗಿರ್ಬೋದು, ಮಾಧುರಿ ದೀಕ್ಷಿತ್ ಅವರದ್ದು ಇಮೇಜ್ ಹಾಕಿದ್ದಾರೆ. ಅದನ್ನು ನೋಡಿ ಓ ಸಲ್ಮಾನ್ ಖಾನ್ ಮತ್ತೆ ಮಾಧುರಿ ದೀಕ್ಷಿತ್ ಇದ್ದಾರೆ ಅಂತ. ಅಂದ್ರೆ ನನ್ನ ಅಪ್ಪ ಅಮ್ಮ ಫುಲ್ ಹೀರೋ ಹೀರೋಯಿನೇ ಹಾಗೆ ಅಂತಲ್ಲ, ಬಟ್ ಒಳಗೆ ನೋಡುವಾಗ ಇಟ್ಸ್ ಮೈ ಮಾಮ್ ಆ್ಯಂಡ್ ಡ್ಯಾಡ್, ಮೈ ರಿಯಲ್ ಲೈಫ್ ಹೀರೋ ಹೀರೋಯಿನ್ಸ್, ನನ್ನ ಇನ್ಸ್ಪಿರೇಷನ್ ಎಲ್ಲ ಇವರೇ. ಸೊ ಇಲ್ಲಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಹೇಳಿ, ಅಂದ್ರೆ ಆಲ್ಬಮ್ ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಹೇಳಿ. ಸೊ ಇದು ಫಸ್ಟ್ ಅಪ್ಪ ಅಮ್ಮನಿಗೆ ತಾಳಿ ಕಟ್ಟುವ ಒಂದು ಆಲ್ಬಮ್ ಅಂಡ್ ಸೀನ್. ಅಂಡ್ ಇದರಲ್ಲಿ ಇಫ್ ನೀವಿಲ್ಲಿ ನೋಡ್ತಿದ್ರೆ ಹೆಸರು ಈಗ ಎಲ್ಲ ಹೇಗೆ ಅಂದ್ರೆ ನೇಮ್ ಡಿಜಿಟಲೈಸ್ಡ್ ನೇಮ್ ಬೋರ್ಡ್ ಬಂದಿದೆ. ಅಂದ್ರೆ ಒಂದು ಕಂಪ್ಯೂಟರ್ ಅಲ್ಲಿ ಹೀಗೆ ಟೈಪ್ ಮಾಡಿದ್ರೆ ಅದು ಹೀಗೆ ಪಾಸ್ ಆಗ್ತಾ ಇರ್ತದೆ ಅಂತದ್ದು ಬಂದಿದೆ. ಅಥವಾ ಬೋರ್ಡ್ ಇದ್ರೆ ಸಹ ಇಟ್ಸ್ ಫುಲ್ ಎಲ್ಲ ಕಂಪ್ಯೂಟರ್ ಬೇಸ್ಡ್ ಇರುವುದು. ಬಟ್ ಆ ಟೈಮಲ್ಲಿ ಹಾಗಿರ್ಲಿಲ್ಲ, ಇದು ಥರ್ಮಕೋಲ್ ಅಲ್ಲಿ ಬರ್ದದ್ದು. ನನಗೆ ಗೊತ್ತಿರೋ ಹಾಗೆ ಅಪ್ಪ ಅಮ್ಮ ದೇವಸ್ಥಾನದಲ್ಲಿ ಮದುವೆ ಆಗಿದ್ದು, ಕಾಳಿಕಾಂಬ ದೇವಸ್ಥಾನದಲ್ಲಿ, ಕಾರ್ಶಿಟ್ ಅಲ್ಲಿ ಕಾಳಿಕಾಂಬ ದೇವಸ್ಥಾನ ಅಲ್ಲಿ ಮದುವೆ ಆದದ್ದು. ಸೊ ಅಲ್ಲಿ ಒಂದು ಹಾಲ್ ಉಂಟು, ಈಗ ಸಹ ಉಂಟು ಅದು, ಅಲ್ಲಿ ಮದುವೆ ಆದದ್ದು ಇಬ್ಬರು ಸಹ. ಸೊ ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ಥರ್ಮಕೋಲ್ ಅಲ್ಲಿ ಅಪ್ಪ ಅಮ್ಮನ ಹೆಸರು ಬರ್ತಿದ್ದಾರೆ. ಇಲ್ಲಿ ಇದು ಮಾಲತಿ ಮತ್ತು ಉಮೇಶ್ ಅಂತ ಹೇಳಿ ಬರ್ದಿದ್ದಾರೆ. ಲೈಕ್ ಮಾಲತಿ ವರ್ಕ್ಸ್ ಉಮೇಶ್ ಅಂತ ಆಗ್ತದೆ, ಅದನ್ನು ಕನ್ನಡದಲ್ಲಿ ಬರ್ದಿದ್ದಾರೆ. ಕ್ಯೂಟ್ ಕಾಣ್ತಿದ್ದಾರೆ ಇಬ್ಬರು, ನನಗೆ ಖುಷಿ ಆಯ್ತು ನೋಡಿ. ಸೊ ನೆಕ್ಸ್ಟ್ ಹೋದ್ರೆ ನೆಕ್ಸ್ಟ್ ಸಾರಿ ಅದು ನೆಕ್ಸ್ಟ್ ಪೇಜ್ ಇದೆ. ನೆಕ್ಸ್ಟ್ ಪೇಜ್ ಇದೊಂದು, ಇಲ್ಲಿ ಇದೆರಡರಲ್ಲಿ ಸದೆ ಈ ಪಿಕ್ ಅಲ್ಲಿ ದಾರೆ ಎಳೆಯುವ ಸಂದರ್ಭ ಅಂತ ಹೇಳ್ತೇವೆ ಅದು. ಅಂಡ್ ಇದ್ರಲ್ಲಿ ಜೀರಿಗೆ ಬೆಲ್ಲ ಹಾಕ್ತೇವಲ್ಲ ತಲೆ ಮೇಲೆ, ಅಮ್ಮ ಅಪ್ಪನ ತಲೆ ಮೇಲೆ ಜೀರಿಗೆ ಬೆಲ್ಲ ಹಾಕುವ ಒಂದು ಇನ್ಸಿಡೆಂಟ್ ಕ್ಯಾಪ್ಚರ್ ಮಾಡಿದ್ದಾರೆ. ಈಗದೆಲ್ಲ ಆಲ್ಬಮ್, ಆಗತ್ತು ಆಲ್ಬಮ್ ಈಗ ಇದೆಲ್ಲ ಓಕೆ ಫೈನ್ ಕಾಣ್ತದೆ. ಮತ್ತೆಲ್ಲ ನೋಡೋಕೆ ಕೆಲವೆಲ್ಲ ಹಾಳಾಗಿ ಹೋಗಿದೆ. ಬಟ್ ಮೆಮೊರೀಸ್ ಆಗಿರ್ಬೋದು, ಅದು ಸೀನ್ ಎಲ್ಲ ನೋಡುವಾಗ ಈಗ ಸಹ ಖುಷಿ ಆಗ್ತದೆ. ನಾನಿರ್ಲಿಲ್ಲಲ್ಲ ಆಗ ನೋಡ್ಲಿಕ್ಕೆ. ಸೊ ಈಗ ಆಲ್ಬಮ್ ಅಲ್ಲಿ ನೋಡುವಾಗ ಖುಷಿ ಆಗ್ತದೆ. ಅಂಡ್ ನೆಕ್ಸ್ಟ್ ಸೀನ್ ಇಲ್ಲಿ ಅಮ್ಮ ದೇವರಿಗೆ ಬೇಡ್ತಿರೋದು ಅಥವಾ ಪೂಜೆ ಮಾಡ್ತಿರೋದು, ವಾಟ್ ಎವರ್ ಅದನ್ನು ಮಾಡ್ತಿದ್ದಾರೆ ಇಲ್ಲಿ. ನೆಕ್ಸ್ಟ್ ಇದು ನನ್ನ ಅಮ್ಮನ ಚಿಕ್ಕಮ್ಮ ಮತ್ತೆ ಚಿಕ್ಕಪ್ಪ. ಅಂದ್ರೆ ನನ್ನ ಅಮ್ಮ ಮದುವೆ ಆಗುವಾಗ ಅಥವಾ ಅಪ್ಪ ಮದುವೆ ಆಗುವಾಗ ಅವರ ಅಪ್ಪ ಅಮ್ಮ ಇರಲಿಲ್ಲ. ಸೊ ದಾರೆ ಎಳೆಯುವ ಸಂದರ್ಭ ಎಲ್ಲ ಇರ್ಬೇಕು, ಅಪ್ಪ ಅಮ್ಮ ಇರ್ಲಿಲ್ಲ. ಸೊ ಚಿಕ್ಕಮ್ಮ ಮತ್ತೆ ಚಿಕ್ಕಪ್ಪ ಇರ್ತದ್ದು. ಅಂದ್ರೆ ಇವರಿಬ್ರು ಹೇಗೆ ಸಂಬಂಧ ಅಂದ್ರೆ ಅಪ್ಪನ
ತಮ್ಮ ಇವರು, ಅಮ್ಮನ ಅಪ್ಪನ ತಮ್ಮ ಇವರು. ಇವರು ಅವರ ವೈಫ್, ನನ್ನ ಅಜ್ಜ ಅಜ್ಜಿ. ಸೊ ಇದು ಅದು ಸೀನ್. ಆ್ಯಂಡ್ ಇದು ಪುರೋಹಿತರು, ಮದುವೆ ಮಾಡಿಕೊಟ್ಟವರು. ಮತ್ತೆ ಇಲ್ಲಿ ಒಂದು ಸೀನ್ ಆಗ್ತುಂಟು. ಸೀನ್ ಅಂದ್ರೆ ಇಲ್ಲಿ ಐ ಗೆಸ್ ಹರಳು ಹಾಕ್ತಾರೆ ಕೈಗೆ. ಹರಳು ಹಾಕ್ಲಿಕ್ಕೆ ಅಮ್ಮನ ಅಣ್ಣ ಅಥವಾ ತಮ್ಮ ಇರ್ಬೇಕಿತ್ತು. ಇಲ್ಲಿ ಅಮ್ಮನ ಅಣ್ಣ ಇದ್ದಾರೆ. ಅಂಡ್ ಈಗೆಲ್ಲ ಅವರು, ದಟ್ ಈಸ್ ನನ್ನ ಮಾವ, ರಾಜ್ ಮಾಮ ಅಂತ, ರಾಜಣ್ಣ ಅಂತ ಕರೀತಿದ್ರು, ಅವರಿದ್ದಾರೆ ಇಲ್ಲಿ. ಕಾಣ್ತದೆ ಗೊತ್ತಿಲ್ಲ. ಅಂಡ್ ಇದು ಅಮ್ಮ ಅಂಡ್ ಅಪ್ಪ ನರ್ಸರಿ. ಮತ್ತೆ ಇಲ್ಲಿ ಪುನಃ ಅಪ್ಪ ಅಮ್ಮ. ಆಗದೆಲ್ಲ ಫೋಟೋಸ್ ಎಲ್ಲ ಎಸ್ಥೆಟಿಕ್ ಆ ಒಂದು ಕಾನ್ಸೆಪ್ಟ್ ಎಲ್ಲ ಇರಲಿಲ್ಲ. ವಾಟ್ ಎವರ್ ಇಟ್ ವಾಸ್ ರಿಯಲ್ ಅಷ್ಟೇ ಇದ್ದದು. ಅಂಡ್ ಅದು ತುಂಬಾ ಕ್ಯೂಟ್ ಆಗಿ ಕಾಣ್ತಿದ್ದಾರೆ. ನನಗೆ ಖುಷಿ ಆಯ್ತು ಆಕ್ಚುಲಿ. ಮತ್ತೆ ಇದು ಕೈಂಡ್ ಆಫ್ ಫ್ಯಾಮಿಲಿ ಫೋಟೋ. ಇದು ಇಲ್ಲಿ ಅದೇ ಅಮ್ಮಂದು ಚಿಕ್ಕಮ್ಮ, ಚಿಕ್ಕಪ್ಪ. ಇದು ನನ್ನ ಅತ್ತೆಯ ಮಗಳು, ಅಮ್ಮನ ಅತ್ತಿಗೆಯ ಮಗಳು, ಅಕ್ಷತಕ್ಕ ಅಂತ. ಮತ್ತೆ ಇದದೆ, ಇದು ಅಪ್ಪ ಅಮ್ಮ. ಇದು ದೊಡ್ಡಮ್ಮ. ಅಂದ್ರೆ ಅಪ್ಪನಿಗೆ ಅಪ್ಪ ಅಮ್ಮ ಇರ್ಲಿಲ್ಲಲ್ಲ, ಸೊ ಅಪ್ಪ ಅಮ್ಮನ ಪರವಾಗಿ ಅಣ್ಣ ಅತ್ತಿಗೆ ಕುತ್ಕೊಂಡಿದ್ದದು. ಅಣ್ಣನ ಇಮೇಜ್ ಕರೆಕ್ಟ್ ಕಾಣ್ತಿಲ್ಲ. ಸೊ ಇವರಿಬ್ಬರು ಅಪ್ಪನ ಅಣ್ಣ ಅತ್ತಿಗೆ, ಇವರಿಬ್ಬರು ಅಮ್ಮನ ಚಿಕ್ಕಪ್ಪ ಚಿಕ್ಕಮ್ಮ. ಮತ್ತೆ ಒಂದ್ಸೆಗಿನ ಅದೇ ತಾಳಿ ಕಟ್ಟುವ ಸೀನ್. ತಾಳಿ ಕಟ್ಟುವ ಶುಭ ವೇಳೆ, ಆ ಸಾಂಗ್ ರಿಲೇಟ್ ಆಗ್ಬೋದು, ನಂಗೆ ಗೊತ್ತಿಲ್ಲ ಅದು ಸಾಂಗ್ ಕರೆಕ್ಟ್ ಗೊತ್ತಿಲ್ಲ. ಬಟ್ ಅದೇ ಇಲ್ಲಿ ದೊಡ್ಡಮ್ಮ ಇದ್ದಾರೆ, ಅಂದ್ರೆ ಅಪ್ಪನ ಅತ್ತಿಗೆ. ಮತ್ತೆಲ್ಲ ಆಲ್ಮೋಸ್ಟ್ ಸೇಮ್ ಅದೇ. ಇದು ಮತ್ತೆ ಇಲ್ಲಿ ಅಪ್ಪನಿಗೆ ಬಾಸಿಂಗ ಕಟ್ತಿದ್ದಾರೆ, ಅವರ ರಿಲೇಟಿವ್ಸ್ ಎಲ್ಲ ಬಾಸಿಂಗ ಕಟ್ತಿದ್ದಾರೆ. ಮತ್ತೆ ಇದು ಎದುರು ಕಾಣುದು ಅಂತ ಹೇಳ್ತಾರಲ್ಲ, ಅಂದ್ರೆ ಫಸ್ಟಿಗೆ ಆಲ್ರೆಡಿ ಹುಡುಗಿಯ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ. ಹುಡುಗನ ಕಡೆಯವ್ರು ಬಂದಾಗ ಅವರನ್ನು ವೆಲ್ಕಮ್ ಮಾಡೋದು ಹೀಗೆ. ಇಲ್ಲಿ ಇದು ದೊಡ್ಡಪ್ಪ ಅಂದ್ರೆ ಅಪ್ಪನ ಅಣ್ಣ. ಇದು ಚಿಕ್ಕಪ್ಪ. ಸೊ ಅವ್ರು ವೆಲ್ಕಮ್ ಮಾಡ್ತಿದ್ದಾರೆ, ಹಾರ ಹಾಕಿ ವೆಲ್ಕಮ್ ಮಾಡ್ತಿದ್ದಾರೆ. ಈಚೆ ಅಮ್ಮನ ಫ್ಯಾಮಿಲಿ ಎಲ್ಲ ಇದ್ದಾರೆ, ಈಚೆ ಸೈಡ್. ಈಚೆ ಅಪ್ಪನ ಫ್ಯಾಮಿಲಿ ಅವರೆಲ್ಲ ಇದ್ದಾರೆ. ಮತ್ತೆ ಇದೆರಡು ಪಿಕ್ ಅದೇ, ಎರಡ್ ಸಾರಿ ಬೇರೆ ಬೇರೆ ಆಂಗಲ್ ಅಲ್ಲಿ ತೆಗ್ದದ್ದು ಅಥವಾ ಸೇಮ್ ಆಂಗಲ್ ಆಗಿದ್ದು. ಸೇಮ್ ಆಂಗಲ್ ಒಂದು ಸ್ವಲ್ಪ ಡಿಫ್ರೆಂಟ್, ಅಕ್ಕಿ ಹಾಕುದೆಲ್ಲ ಸ್ವಲ್ಪ ಡಿಫ್ರೆಂಟ್ ಉಂಟು ಅಷ್ಟೇ. ಮತ್ತೆ ಒನ್ಸ್ ಅಗೇನ್ ಇಲ್ಲಿ ಹರಳು ಹಾಕುವ ಸೀನ್. ಇಲ್ಲಿ ದಿಸ್ ಇಸ್ ಮೈ ಬ್ಯೂಟಿಫುಲ್ ಮದರ್ ಇಂಡಿಯಾ. ಮೈ ಗಾಡ್, ಎಸ್ ವಂಡರ್ಫುಲ್ ಮದರ್ ಇಂಡಿಯಾ. ಚಂದ ಕಾಣ್ತಿದ್ರು, ಚಂದ. ಇದು ಅಮ್ಮ, ಮೈ ಗಾರ್ಜಿಯಸ್ ಮದರ್ ಇಂಡಿಯಾ. ಸಿಂಗಲ್ ಸೋಲೋ ಪಿಕ್ ತೆಗೆದಿದ್ದಾರೆ ಅಮ್ಮ. ನೆಕ್ಸ್ಟ್ ಹೋದ್ರೆ ಇದು ಆಗ ಹೇಳಿದಾಗೆ ದೊಡ್ಡಪ್ಪ ದೊಡ್ಡಮ್ಮ, ನನ್ನ ದೊಡ್ಡಪ್ಪ ದೊಡ್ಡಮ್ಮ. ಮತ್ತೆ ದಿಸ್ ಇಸ್ ಮೈ ಡಾಡಾ, ದಿಸ್ ಇಸ್ ಮೈ ಅಜ್ಜ. ಇಲ್ಲೆಲ್ಲ ಫ್ಯಾಮಿಲಿ ಅವರಿದ್ದಾರೆ. ಓ, ಎಲ್ಲ ಆಚೆ ಈಚೆ ಮಾಡಿ ಹಾಕಿದ್ದಾರೆ. ನಂಗೆ ಹೇಗೆಂದ ಹೀಗೆ ಹೋಗ್ಬೇಕು ಗೊತ್ತಿಲ್ಲ. ಅಂಡ್ ಇಲ್ಲಿ
ಆ, ಮದುಮಗ ಮದುಮಗಳಿಗೆ ಅಂದ್ರೆ ನನ್ನ ಮದರ್ ಇಂಡಿಯಾ ಮತ್ತೆ ಫಾದರ್ ಇಂಡಿಯಾ ಅವರಿಗೆ ಆರತಿ ಎತ್ತುತ್ತಿದ್ದಾರೆ. ಅಂಡ್ ಇದು ನನ್ನ ಚಿಕ್ಕಮ್ಮ, ಅಂದ್ರೆ ನನ್ನ ಅಮ್ಮನ ತಂಗಿ. ಇದು ದೊಡ್ಡಮ್ಮ, ಇದು ಅಜ್ಜಿ. ಇದೆಲ್ಲ ನೋಡಿ ಕಾಣ್ತಿಲ್ಲ ಕರೆಕ್ಟ್, ಆಗ ಹೇಳಿದೆಲ್ಲ ಇದೆಲ್ಲ ಆಲ್ಬಮ್ ಎಲ್ಲ ಹಾಳಾಗ್ತಾ ಉಂಟು, ಫುಲ್ ಹೀಗೆಲ್ಲ ಆಗಿದೆ. ಮತ್ತೆ ಇಲ್ಲಿ ಬಂದ್ರೆ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಇದ್ದಾರೆ, ಈಚೆ ದೊಡ್ಡಮ್ಮ ಎಲ್ಲ ದಾರೆ ಎದ್ದು ಕೊಡುವ ಸೀನ್ ಸಂದರ್ಭ. ನಾನೊಂದ್ ಸ್ವಲ್ಪ ತಪ್ಪೆಲ್ಲ ಹೇಳ್ತಿದ್ರೆ ಕ್ಷಮಿಸಿ ಆಯ್ತಾ, ನಂಗೆ ಗೊತ್ತಿಲ್ಲ ಎಂತೆಲ್ಲ ಹೇಳ್ತಿದ್ದೇನೆ ಅಂತ. ಇದು ಹಾರ ಹಾಕುವ ಸೀನ್. ಇದು ಆಕ್ಚುಲಿ ಎಲ್ಲ ಫೋಟೋಸ್ ಎಂತ ಮಾಡಿದ್ದಾರೆ, ಆರ್ಡರ್ ವೈಸ್ ಕರೆಕ್ಟ್ ಆರ್ಡರ್ ವೈಸ್ ಇಲ್ಲ, ಹಾಗೆ ಹಾಕೊಂಡು ಹೋಗಿದ್ದಾರೆ. ಇದು ಆಕ್ಚುಲಿ ಫಸ್ಟಿಗೆ ಬರಬೇಕಿತ್ತು, ಬಟ್ ಇಲ್ಲಿ ಹಾಕಿದ್ದಾರೆ. ಅಪ್ಪನಿಗೆ ಹಾರ ಹಾಕ್ತಿರುವ ಸೀನ್, ಅಪ್ಪ ಬಗ್ಗಿಸ್ತವೆ ಇಲ್ಲ ಅವರ ತಲೆಯನ್ನು. ಅಂದ್ರೆ ಅಲ್ಲಿ ಹೇಳಿರ್ತಾರಲ್ಲ, ಹುಡುಗರು ಅಥವಾ ಮದುಮಗ ತಲೆ ಬಗ್ಗಿಸ್ಬಾರ್ದು, ಹಾಗೆ ಹೆಣ್ಮಕ್ಳು ತಲೆ ಬಾಗಿಸ್ಬೇಕು ಅಂತ. ಸೊ ಅದು ಸೀನ್ ಇಲ್ಲಿ ನೋಡ್ಬೋದು. ಡೆಕೋರೇಷನ್ ಎಲ್ಲ ಹೇಗೆ ಆಗಿದೆ. ಅದೇ ಆಗ ನೇಮ್ ಬೋರ್ಡ್ ತೋರಿಸಿದಲ್ಲ, ಮಾಲತಿ ಮತ್ತು ಉಮೇಶ್ ಅಂತೇಳಿ, ಅದು. ಅಂಡ್ ಎಲ್ಲ ಸಿಂಪಲ್ ಡೆಕೋರೇಷನ್, ಆಗಕ್ಕೆ ಇದೆ ಗ್ರ್ಯಾಂಡ್, ಇದೆಲ್ಲ ಫುಲ್ ಜಿಗಿಮಿಗಿ ಎಲ್ಲ. ಸೊ ಅದು ಇಲ್ಲಿ ಅಮ್ಮ ಫುಲ್ ಖುಷಿಯಾಗಿದ್ದಾರೆ, ಕಾಲುಂಗುರ ಹಾಕ್ತಿದ್ದಾರೆ ನನ್ನ ಪ್ರಕಾರ. ಐ ಡೋಂಟ್ ನೋ, ಇಲ್ಲಿ ಕರೆಕ್ಟ್ ಕಾಣ್ತಿಲ್ಲ ಇದೆಂತ ಆಗ್ತುಂಟು ಅಂತ. ಅಂಡ್ ಇಲ್ಲಿ ಸಾಪಮ್ಮ ಇದ್ದಾರೆ. ಇದೇ ಎಲ್ಲ ಒಂದೊಂದು ಬಾಸಿಂಗ ತೆಗೆಯುವ ಸಂದರ್ಭ. ಫುಲ್ ಫಾದರ್ ಇಂಡಿಯಾ ಫುಲ್ ಸೀರಿಯಸ್ ಮೋಡಲ್ಲಿ ಇದ್ದಾರೆ, ಹೊಡಿಯಾಗಿದ್ದಾರೆ, ಒಂದು ಸ್ಮೈಲ್ ಇಲ್ಲ ಎಂತ ಇಲ್ಲ ಡ್ಯಾಡ್ ಅಂತ. ಇದು ಯಾರೆಲ್ಲ ಬಂದಿದ್ರು ಅಂತ ಹೇಳಿ, ಅದೇ ಹೇಳಿದಲ್ಲ ದೇವಸ್ಥಾನ ಆಗಿತ್ತು. ಇದು ಫುಲ್ ದೇವಸ್ಥಾನ ಆಚೆ, ಇದು ಈಚೆ ಸೈಡ್ ಇದ್ದದೆಲ್ಲ ಹಾಲಲ್ಲೆಲ್ಲ ಕುತ್ಕೊಂಡಿದ್ರು. ಈಗೆಲ್ಲ ಅಲ್ಲಿ ಹಿಂದೆಲ್ಲ ಚೇರ್ ಅಲ್ಲಿ ಹಾಕೊಂಡು ಕುತ್ಕೊಂಡಿದ್ದಾರೆ. ಈಗದೆಲ್ಲ ಮದುವೆಯಲ್ಲಿ ಚೇರ್ ಸೋಫಾ ಅಂತದ್ರಲ್ಲೇ ಕುತ್ಕೊಳ್ಳೋದು. ಆಗೆಲ್ಲ ನೆಲದಲ್ಲಿ ಕುತ್ಕೊಂಡೆ ಎಲ್ಲರೂ ಮದುವೆ ಕಾರ್ಯಕ್ರಮ ವೀಕ್ಷಿಸುತ್ತಿದ್ದರು ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಐ ಗೆಸ್ ಗಿಫ್ಟ್ ಎಲ್ಲ ಕೊಡ್ತಿದ್ದಾರೆ, ಗಿಫ್ಟ್ ಎಲ್ಲ ಕೊಟ್ಟು ವಿಶ್ ಮಾಡ್ತಾ ಇದ್ದಾರೆ. ಎಷ್ಟೆಲ್ಲ ಗಿಫ್ಟ್ ಬಂದಿದೆ ಗೊತ್ತಿಲ್ಲ. ಮದರ್ ಇಂಡಿಯಾದ ಸ್ಮೈಲ್ ನೋಡಿ. ಮತ್ತೆ ದೀಸ್ ಆರ್ ಆಲ್ ದಾಟ್ ಸೇಮ್ ಇನ್ಸಿಡೆಂಟ್ ಅಷ್ಟೇ. ಇದರಲ್ಲಿ ಅದೇ ಗಿಫ್ಟ್ ಕೊಡುದು. ಇದು ಅಮ್ಮನ ಅಕ್ಕ ಲೀಲಾ ಅಂತೇಳಿ, ಲೀಲಾ ಆಂಟಿ, ಲೀಲಾ ದೊಡ್ಡಮ್ಮ ಅಂತ. ಇದು ಅಪ್ಪನ ಅಣ್ಣನ ಹೆಂಡತಿ, ಅಂದ್ರೆ ನನ್ನ ದೊಡ್ಡಮ್ಮ. ಇವರು ಅಪ್ಪನ ಫಸ್ಟ್ ಅಣ್ಣನ ಹೆಂಡತಿ, ಇದು ಸೆಕೆಂಡ್ ಅಣ್ಣನ ಹೆಂಡತಿ. ಇಲ್ಲಿ ಎಂತೆಲ್ಲ ಮಾಡ್ತಿದ್ದಾರೆ ಎಂತದ ಗೊತ್ತಿಲ್ಲ ನಂಗೆ ಸಹ. ಇದೆಲ್ಲ ಅದೇ ಕುಂಕುಮ ಗಂಧ ಹಚ್ಚುದ ಐ ಗೆಸ್ ದೊಡ್ಡಪ್ಪ ಅಜ್ಜನಿಗೆ. ದಿಸ್ ಇಸ್ ಒನ್ಸ್ ಅಗೇನ್ ಆಡಿಯನ್ಸ್. ಅಲ್ಲಿ ಜ್ಯೂಸ್ ಏನೋ ಕೊಡ್ತಿದ್ದಾರೆ, ಜ್ಯೂಸ್ ಸ್ವೀಟ್ ಏನೋ ಕೊಡ್ತಿದ್ದಾರೆ ಅಷ್ಟೇ. ಇದು ಐ ಗೆಸ್ ರಿಸೆಪ್ಷನ್ ಆಗಿರ್ಬೇಕಿದು, ಬಿಕಾಸ್ ನೇಮ್ ಬೋರ್ಡ್ ಎಲ್ಲ ಚೇಂಜ್ ಆಯ್ತು. ರಿಸೆಪ್ಷನ್ ಇದು ಒಂದೇ ಇಮೇಜ್ ಇರುದಾ ಅಂತ, ಬಿಕಾಸ್ ಡೈರೆಕ್ಟ್ ಸ್ವಿಚ್ ಆಗ್ತದೆ, ಮತ್ತೆ ಇಲ್ಲಿ ಬೇರೆ ಇಮೇಜ್ ಉಂಟು. ನೋಡಿ ಇಲ್ಲಿ ಪುನಃ ಇಲ್ಲಿ ಸಹ ಎಲ್ಲ ಹಾಳಾಗಿ ಹೋಗಿದೆ ಫುಲ್ ಆಲ್ಬಮ್, ಎಂತ ಅಂತ ಗೊತ್ತಾಗುದಿಲ್ಲ. ಊಟಕ್ಕೆ ಕುತ್ಕೊಂಡಿದ್ದಾರೆ, ಅದು ಕರೆಕ್ಟ್ ಕಾಣ್ತಿಲ್ಲ, ಇಲ್ಲಿ ಈ ಪೋರ್ಷನ್ ಎಲ್ಲ ಕಾಣ್ತುಂಟು ಅಷ್ಟೇ. ದಿ ಎಂಡ್.
ಅಂಡ್ ಇದು ಕ್ವಾಲಿಟಿ ಎಲ್ಲ ನೋಡಿ, ಇದ್ರ ಟೆಕ್ಸ್ಚರ್ ಎಲ್ಲ ಡಿಫ್ರೆಂಟ್ ಇತ್ತಾಗದು. ಈಗೆಲ್ಲ ಬೇರೆ ಟೈಪ್ ಅಲ್ಲಿ ಉಂಟು ಅಷ್ಟೇ. ಈಗ ನೆಕ್ಸ್ಟ್ ಆಲ್ಬಮಿಗೆ ಹೋಗುವ.